ಇರಾನ್ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮತ್ತೊಂದು ಹತ್ಯೆಗೆ ಸಂಚು ರೂಪಿಸಿದೆ ಎಂಬಂತೆ ಇಸ್ರೇಲ್ ಇಂಟೆಲಿಜೆನ್ಸ್ ಮಾಹಿತಿ ಸಮೇತ ಅಮೆರಿಕಕ್ಕೆ ನೀಡಿದೆ. ಹೌದು ಸ್ನೇಹಿತರೆ, ಈ ವಿಷಯ ತಿಳಿದು ಜಗತ್ತಿನಾದ್ಯಂತ ಎಲ್ಲ ಕಡೆ ಸಮೇತ ತುಂಬಾ ಚರ್ಚೆವಾಗ್ತಾನೇ ಇದೆ. ಮತ್ತೆ ಅಮೆರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಸಮೇತ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಾವು ಪ್ರಪಂಚದಲ್ಲಿ ಎಷ್ಟು ಸೆಕ್ಯೂರಿಟಿಗೆ ಜಾಸ್ತಿ ಮಾಡೋದ್ರಂದ್ರೆ ಅದು ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಮಾಡ್ತಾರೆ, ಅಷ್ಟು ಪೇ ಮಾಡ್ತಾರೆ, ಎಷ್ಟೋ ಡಾಲರ್ಗಳು ಸಮೇತ ಅವ್ರಿಗೋಸ್ಕರ ಪೇ ಮಾಡ್ತಾರೆ. ಅಂತ ಅಷ್ಟು ಪೇ ಮಾಡಿದ್ರು ಅವ್ರಿಗೆ ಆತಂಕ ರೂಪಿದೆ ಅಂತ ಹೇಳಿದ್ರೆ ಈ ಇರಾನ್ ಯಾವ ರೀತಿ ಸಂಚು ರೂಪಿಸಿದೆ, ಯಾವ ರೀತಿ ಪ್ಲಾನ್ ಮಾಡಿದೆ ಎಂಬುದೇ ನಾವು ನೋಡ್ಕೊಬೇಕು. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ಎರಡು ಸೇರಿ ಇರಾನ್ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಯಿತು. ಫಸ್ಟ್ ಯುದ್ಧದಲ್ಲಿ ಇರಾನ್ ಸುಪ್ರೀಂ ಲೀಡರ್ ಆದ ಖಮೇನಿ ಅವರು ಹತ್ಯೆಗೆ ಒಳಗಾದರು. ಅವರು ಬೇರೆ ಸುಪ್ರೀಂ ಲೀಡರ್ ಮಾತ್ರ ಆಗಿರಲಿಲ್ಲ, ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಿಗೆ ದೈವರಂತ ಅನ್ಕೊಂಡಿದ್ರು. ಅಂತಹವರನ್ನ ಅಮೆರಿಕ ಅವರು ಹತ್ಯೆ ಮಾಡಿದ್ರಿಂದ ಅವರೆಲ್ಲ ಡಿಸೈಡ್ ಅವಾಗೆ ದ್ವೇಷ ಜಾಗನೆ ಎಲ್ಲ ಕೆಲವು ರಾಷ್ಟ್ರಗಳಲ್ಲಿ ಎಬ್ಬಿಸಿತು. ನಮ್ಮ ಇಂಡಿಯಾದಲ್ಲೇ ಸಮೇತದಲ್ಲಿ ಅವರಿಗೆ ಎಷ್ಟೋ ಜನ ಕಣ್ಣೀರು ಸಮೇತ ಹಾಕಿದ್ರು ಅಲಿ ಖಮೇನಿ ಅವರು ಸತ್ತೋಗಿದ್ರಿಂದ. ಆ ರೀತಿ ಎಷ್ಟೋ ಜನ ಅನ್ಕೊಂಡ್ರು. ಮತ್ತೆ ಆವಾಗ ಸ್ಕೆಚ್ ಹಾಕಿದ್ದು, ಇವಾಗ ಆ ಸ್ಕೆಚ್ ಪ್ಲಾನ್ ಹಾಕಿದ ಸಮೇತ ಇಸ್ರೇಲ್ ಇಂಟೆಲಿಜೆನ್ಸ್ ಸಮೇತ ರಿಪೋರ್ಟ್ ಮಾಡಿತ್ತು. ಅವಾಗ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅಮೆರಿಕ. ಅಷ್ಟು ಪವರ್ಫುಲ್, ವರ್ಲ್ಡಲ್ಲೇ ನಂಬರ್ 1 ಇಂಟೆಲಿಜೆನ್ಸ್ ಅಂದ್ರೆ ಅದು ಇಸ್ರೇಲೇ. ಇವಾಗ ಸಮೇತ ಅಮೆರಿಕಾಗೆ ಹೇಳಿರೋದು ಸಮೇತ ಇಸ್ರೇಲೇ. ಈ ರೀತಿ ಸ್ಕೆಚ್ ಹಾಕಿದೆ ನಿಮಗೆ ಇರಾನ್ ಅಂತ ಅಮೆರಿಕಾಗೆ ಅದು ಪ್ರೂಫ್ ಸಮೇತ ಕೊಟ್ಟಿದೆ ಅಂತೆ ಅಮೆರಿಕಾಗೆ. ಇರಾನ್ ಈ ರೀತಿ ನಿಮ್ಮ ಮೇಲೆ ನಿಮ್ಮ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಅಂತ. ಸ್ನೇಹಿತರೆ, ಈ ಇರಾನ್ ಬಗ್ಗೆ ಏನು ಕೇಳೋದಾದ್ರೆ ಇರಾನ್ ಈ ಆರೋಪಗಳನ್ನು ಸಮೇತ ನಿರಾಕರಿಸಿಬಿಟ್ಟಿದೆ. ತಮ್ಮ ವಿರುದ್ಧ ಮಾಡಲಾಗುತ್ತಿರುವ ಆರೋಪಗಳಿಗೆ ಯಾವುದೇ ಆಧಾರವಿಲ್ಲ ಎಂದು ಅಲ್ಲಿನ ಅಧಿಕಾರಿಗಳು ಸಮೇತ ಹೇಳ್ತಾ ಇದೆ. ಅವರ ಪ್ರಕಾರ ಇದು ರಾಜಕೀಯ ಉದ್ದೇಶದಿಂದ ಮಾಡಲಾಗುತ್ತಿದೆ ಪ್ರಚಾರ ಅವರು ವಾದಿಸಿದ್ದಾರೆ ಎಂಬ ಅವರು ಸಮೇತ ಹೇಳ್ತಾರೆ. ಅವರು ನಿರಾಕರಿಸ್ತಾರೆ, ನಾವು ಯಾವ ಥರದ ಸ್ಕೆಚ್ಚು ಸಮೇತ ಹೇಗಿಲ್ಲ. ಆದರೆ ಇಸ್ರೇಲ್ ಇಂಟೆಲಿಜೆನ್ಸ್ ಹೇಳಿರೋದು ಅಮೆರಿಕಾಗೆ ಇರಾನ್ ನಿಮ್ಮ ಮೇಲೆ, ಯಾಕಂದ್ರೆ ಅಷ್ಟು ಪವರ್ಫುಲ್ ಇಂಟೆಲಿಜೆನ್ಸ್ ಅಂದ್ರೆ ಅದು ಇಸ್ರೇಲು. ಇರಾನ್ ಅವರ ಪ್ರತಿ ಸಂಚು ಅವರು ಪ್ರತಿ ಹೆಜ್ಜೆನೂ ಸಮೇತ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಸ್ರೇಲ್ ಅವರು ಇವಾಗ ಅಮೆರಿಕ ಕೇಳ್ತಾರೆ. ಈ ವಿಷಯ ಗೊತ್ತಾಗಿ ಅಮೆರಿಕ ಅವರು ಇನ್ನು ಹೈ ಸೆಕ್ಯೂರಿಟಿ ಪೇ ಮಾಡೋರೆ. ಸೆಕ್ಯೂರಿಟಿ ಪೇ ಮಾಡಿದ್ದು ಒಂದು ಮಟ್ಟ ಇರಲಿ, ಆದ್ಮೇಲೆ ಅದಾದ್ಮೇಲೆ ಅವರು ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ನನ್ನ ಮೇಲೆ ಏನೋ ಅಟ್ಯಾಕ್ ಮಾಡಿ ಇರಾನ್ ಅವರು ನನ್ನ ಹತ್ಯೆ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಮಿನಿಟಿಂದನೇ ಇರಾನ್ ಅವಳಿಗೆ ಏನೇನಾಗಬೇಕು ಅವಾಗಿಂದನೇ ಯುದ್ಧ ಸ್ಟಾರ್ಟ್ ಆಗ್ತೈತೆ. ಈ ಇರಾನ್ ಯಾವ ರೀತಿ ಯುದ್ಧದಿಂದ ಸ್ಟಾರ್ಟ್ ಆಗಬೇಕು ಅವರೆಲ್ಲ ಮೊದಲೇ ಬರೆದ್ಬಿಟ್ಟು ಇಕ್ಬಿಟ್ಟಿದ್ದೀನಿ. ನಾನು ಹತ್ಯೆ ಅಪ್ಪಿತಪ್ಪಿ ಆಯ್ತಂದ್ರೆ ನೆಕ್ಸ್ಟ್ ಮಿನಿಟಿಂದನೇ ಅಟ್ಯಾಕ್ಸ್ ನಡೀತವೆ ಇರಾನ್ ಮೇಲೆ. ಮತ್ತೆ ಇನ್ನ ಹಲವು ಸಮೇತ ಅವರು ಏನೇನು ಬರಿಬೇಕು ಎಲ್ಲ ಬರೆದ್ಬಿಟ್ಟು ರೆಡಿ ಮಾಡಿ ಇಕ್ಬಿಟ್ಟಿದೆ. ಈ ವಿಷಯ ಗೊತ್ತಾಗಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಅವ್ರ ಹತ್ಯೆ ಏನೇನು ಆಗೈತೆ ಅಂದ್ರೆ ಅಪ್ಪಿತಪ್ಪಿ ಅವರು ಇರಾನ್ ಮೇಲೆ ಯಾವ ರೀತಿ ಸಂಚು ಮಾಡಬೇಕು. ಇದು ಇರಾನ್ ಮೇಲೆ ಯುದ್ಧದ ಆದಲ್ಲ, ಯಾಕಂದ್ರೆ ಬೇರೆ ದೇಶಗಳು ಮಿಡಲ್ ಈಸ್ಟ್ ದೇಶಗಳು ಮತ್ತೆ ಎಷ್ಟು ಗ್ಲೋಬಲ್ ಇಂಪ್ಯಾಕ್ಟ್ ಸಮೇತ ಆಗ್ತವೆ. ಯಾಕಂದ್ರೆ ನಮಗೂ ಗೊತ್ತಾಯ್ತು ಮನೆ ತೈಲ ಬೆಲೆ ಗ್ಯಾಸ್ ಬೆಲೆ ಯಾವ ರೀತಿ ಯುದ್ಧಗಳಿಂದ ಏರಿಕೆ ಆಯಿತು. ಅಪ್ಪಿತಪ್ಪಿ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಹೇಳೋ ರೀತಿ ಅವರು ಸ್ಕೆಚ್ ಹಾಕಿ ಏನು ಹತ್ಯೆ ಆಗೈತಂದ್ರೆ ಅವರು ನೆಕ್ಸ್ಟ್ ಮಿನಿಟೇ ಡೊನಾಲ್ಡ್ ಟ್ರಂಪ್ ಅವರು ಸತ್ತೋಗಿದ ನಿಶ್ಚಿತ ಅವ್ರು ಬರೆದು ಕೊಟ್ಟಿದ್ದಾರಂತೆ ಏನೇನು ಮಾಡಬೇಕು ಇರಾನ್ನ ಅಂತ ಅವರು ಹೇಳವ್ರೆ. ಹೌದು ಸ್ನೇಹಿತರೆ, ಅಷ್ಟು ಉದ್ವೇಗತೆ ಹೆಚ್ಚಾಗೈತೆ ಈ ರಿಪೋರ್ಟ್ ಬಂದಾಗಿಂದ. ಮತ್ತೆ ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದಾರೆ ಅಂದರೆ, ನನ್ನ ಮೇಲೆ ಇರಾನ್ ಯಾವುದೇ ರೀತಿಯ ದಾಳಿ ನಡೆಸಿದರೆ ಅಮೆರಿಕ ಅತ್ಯಂತ ಕಠಿಣ ಪ್ರತಿಕ್ರಿಯೆ ನೀಡಲಿದೆ ಇರಾನ್ ಮೇಲೆ. ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸಮೇತ ವ್ಯಾಪಕ ಚರ್ಚೆವಾಗಿ ಕಾರಣವಾಗ್ತಾನೆ ಇದೆ. ಯಾಕಂದರೆ ಅಷ್ಟು ತಾನೇ ರಾಜನೆಂದು ಮರೆಯುವ ಈ ವರ್ಲ್ಡ್ಗೆ ತಾನೇ ಸಾರ್ವಭೌಮ ಅಂತ ಮೇರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇವಾಗ ಆತಂಕದ ಭೀತಿ ಸೃಷ್ಟಿಯಾಗಿದೆ. ಆ ರೀತಿ ರಿಪೋರ್ಟ್ ಸಮೇತ ಮಾಡಿದೆ ಇಸ್ರೇಲು. ಮತ್ತು ಇರಾನ್ ಆರೋಪಗಳು ಸಮೇತ ನಿರಾಕರಿಸಿಬಿಟ್ಟಿದೆ. ನಾವು ಇದನ್ನು ಹೇಳಿಲ್ಲ, ನಾವು ನಿರಾಕರಿಸ್ತೀರಿ. ಸ್ನೇಹಿತರೆ, ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಗಳು ಪ್ರಕಾರ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಅಮೆರಿಕಕ್ಕೆ ಒಂದು ಮಹತ್ವ ಸಮೇತ ಅವರು ಪ್ರೂಫ್ ಸಮೇತ ಕೊಟ್ಟಿದ್ದಾರೆ ಅಂತೆ. ಇಸ್ರೇಲ್ ಅವರು ಅಮೆರಿಕ ಪ್ರೂಫ್ ಸಮೇತ ಕೊಟ್ಟಿದ್ದಾರೆ ಅಂತೆ. ಅಮೆರಿಕಕ್ಕೆ ನುಗ್ಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಲು ಅಂತ. ಅವರು ಇಸ್ರೇಲ್ ಅವರು ಅವ್ರನ್ನ ಇಂಟೆಲಿಜೆನ್ಸ್ ಯಾವ ರೀತಿ ಪವರ್ಫುಲ್ ಇಡೀ ಜಗತ್ತಿಗೆಲ್ಲ ಗೊತ್ತು. ಅಷ್ಟು ಪವರ್ಫುಲ್ ಇಸ್ರೇಲ್ ಇಂಟೆಲಿಜೆನ್ಸ್ ಅಂದರೆ. ಆ ರೀತಿ ಇವಾಗ ಅವರೇ ರಿಪೋರ್ಟ್ ಮಾಡಿದಾರಂತೆ ಅಮೆರಿಕಕ್ಕೆ. ಅವರು ಮಾಡೋದ್ರಿಂದ ಇವಾಗ ರಿಯಾಕ್ಟ್ ಸಮೇತ ಡೊನಾಲ್ಡ್ ಟ್ರಂಪ್ಗೆ ಇವಾಗ ಅಷ್ಟು ಮೊದಲೇ ಸೆಕ್ಯೂರಿಟಿ ಹೈ ಆಗಿತ್ತು, ಇವಾಗ ಸದ್ಯಕ್ಕೆ ಇನ್ನೂ ರೈಸ್ ಮಾಡಿದ್ದಾರೆ
ಸೆಕ್ಯೂರಿಟಿ ಇನ್ನೂ 1 to ಡಬಲ್ ಇನ್ನೂ ಹೈ ಪೇ ಮಾಡಿದ್ದಾರೆ. ಯಾಕಂದರೆ ಎಂಥವ್ರಿಗೂ ಈ ಥರ ವಿಷಯ ತಿಳಿದು ಎಂಥವ್ರಿಗೂ ಅಪ್ಪಿತಪ್ಪಿ ಯುದ್ಧ ಟ್ರಂಪ್ ಅವರ ಹತ್ಯೆ ಏನಾದೈತೆ ಅಂದರೆ ಎಲ್ಲ ದೇಶಗಳ ಮೇಲೂ ಇಂಪ್ಯಾಕ್ಟ್ ಬಿದ್ದೋದೈತೆ. ಇದು 3ನೇ ಮಹಾಯುದ್ಧಕ್ಕೆ ದಾರಿ ತರ್ತೈತೆ ಏನೋ ಗೊತ್ತಿಲ್ಲ. ಒಟ್ಟಿನಾಗೆ ಅದೇ ಸ್ಟಾರ್ಟ್ ಆಗೈತೆ ಅಂದರೆ ನಮಗೆ ಭಾರತಕ್ಕೆ ಎಲ್ಲ ಬೇಜಾನ್ ದೇಶಗಳಿಗೆ ಷೇರು ಮಾಟಿಗೆ ಶೇರ್ಸು ಎಲ್ಲ ಖಂಡಿತ ಮನೆ ಯಾವ ರೀತಿ ಡೌನ್ ಆಗಿತ್ತು ತಿರ್ಗಾ ಮತ್ತೇನೋ ಡೌನ್ ಆಗ್ಬೋದು. ಯಾಕಂದರೆ ಯಾವ ಸಮಯದಲ್ಲಿ ಏನಾಗ್ಬೋದು ಅಂತ ಗೊತ್ತಿಲ್ಲ. ಇರಾನ್ ಅವರು ಮೇನ್ ಜಲಮಾರ್ಗ, ಆ ಜಲಮಾರ್ಗವನ್ನು ನಾವು ಬ್ಲಾಕ್ ಮಾಡೋದ್ರಿಂದ ಯಾವ ರೀತಿ ನಮ್ಮ ಪೆಟ್ರೋಲ್ ಡೀಸೆಲ್ ತೈಲ ಕಚ್ಚಾ ತೈಲ ಯಾವ ರೀತಿ ರೈಸ್ ಆಗಿದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಸ್ಟಾರ್ಟ್ ಆದರೆ ಇನ್ನೂ ಇಂಪ್ಯಾಕ್ಟ್ ಯಾವ ರೀತಿ ಬೀಳ್ಬೋದು ಗೊತ್ತಿಲ್ಲ. ಪ್ರಮುಖ ಮಾಹಿತಿಗಳು ಅಧಿಕೃತವಾಗಿ ಯಾವುವು ದೃಢಪಟ್ಟಿಲ್ಲ. ಆದರೆ ಇಸ್ರೇಲ್ ಇಂಟೆಲಿಜೆನ್ಸ್ ಈ ರಿಪೋರ್ಟನ್ನು ಕೊಟ್ಟಿದೆ. ಫಸ್ಟ್ ನಾವು ಅದು ತಿಳ್ಕೊಬೇಕು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಟ್ರಂಪ್ ವಿರುದ್ಧ ಹೊಸ ಅಂತೆ ಸಂಚು ಎಂಬ ವರದಿಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗ್ತದೆ. ಯಾಕಂದರೆ IP ಸೆಕ್ಯೂರಿಟಿ ಅಂಥವ್ರ ಮೇಲೆ ಈ ಸಂಚಾಗೈತೆ ಅಂದರೆ ಇನ್ನು ಚರ್ಚೆ ಆಗಬೇಕು. ಆದರೆ ಇದುವರೆಗೆ ಲಭ್ಯ ಇರುವ ಮಾಹಿತಿಗಳ ಪ್ರಕಾರ ಆರೋಪಗಳು ಮತ್ತು ಪ್ರತಿಕ್ರಿಯೆಗಳು ಮಾತ್ರ ಸಾರ್ವಜನಿಕ ಆಗಿವೆ. ಅಂತಿಮ ಹಾಗೂ ಸಂಪೂರ್ಣ ಅಧಿಕೃತವಾಗಿ ಅವರು ಇನ್ನೂ ದೃಢಪಟ್ಟಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತದೆ ಎಂಬುದನ್ನು ನಾವು ಕಾದು ನೋಡ್ತಾ ಇರಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದೆ ಏನಾದ್ರು ಅಪ್ಡೇಟ್ಸ್ ತಿಳ್ಕೊಂಡ್ರೆ ನಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ವೀಡಿಯೋಸ್ ಮೇಲೆ ನಾವು ಡೈಲಿ ರಿಲೇಟೆಡ್ ಟಾಪಿಕ್ಸ್ ಮಾಡ್ತಾ ಇರ್ತೀರಿ. ಅಂಥದ್ರಲ್ಲಿ ನೀವ್ಯಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.